ಓಂ ಶ್ರೀ ಅನಂತಾಯ ನಮಃ. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ವೀಕ್ಷಕರೇ, ಇಂದು ನಾಗರ ಪಂಚಮಿಯ ದಿವಸ ಮಾಡಬಾರದ 5 ತಪ್ಪುಗಳನ್ನು ಹೇಳುತ್ತಿದ್ದೇನೆ, ಗಮನವಿಟ್ಟು ಕೇಳಿ. ಕುಕ್ಕೆ ಎಂದರೆ ಹಾವಿನ ಬುಟ್ಟಿ ಎಂದು ಅರ್ಥ. ನಾಗರ ಹಾವು ಬೇರೆ, ಸುಬ್ರಹ್ಮಣ್ಯ ಸ್ವಾಮಿ ಬೇರೆ. ನಾಗರ ಹಾವುಗಳ ಒಡೆಯ ಸುಬ್ರಹ್ಮಣ್ಯ ಸ್ವಾಮಿ. ನಾಗರ ಹಾವುಗಳು ಆಪತ್ತಿನಲ್ಲಿದ್ದಾಗ ಸಂರಕ್ಷಿಸಿದವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಮಾಡಬಾರದ ನಾಗರ ಪಂಚಮಿಯಂದು ಮಾಡಬಾರದ 5 ತಪ್ಪುಗಳು ಯಾವುದೆಂದು ಈ ಕೆಳಗೆ ಹೇಳುತ್ತಿದ್ದೇನೆ, ಕೇಳಿ. ನಾಗರ ಪಂಚಮಿಯ ದಿವಸ ಹುತ್ತಕ್ಕೆ ಹಾಲು ಎರೆಯಬೇಡಿ. ನಾಗರ ಪಂಚಮಿಯ ದಿವಸ ಹುತ್ತಕ್ಕೆ ಹಾಲು ಎರೆಯಬೇಡಿ. 2. ನಾಗರ ಕಲ್ಲಿಗೆ ಹಾಲು ಎರೆಯಬೇಕು. ಒಬ್ಬರು ಹಾಲು ಎರೆದ ನಂತರ ಅದೇ ನಾಗರ ದೇವರ ಕಲ್ಲಿಗೆ ನೀವು ಹಾಲು ಎರೆಯಬಾರದು. ಜಲ ಅಥವಾ ನೀರು ಅಭಿಷೇಕದ ನಂತರ ಹಾಲು ಅಥವಾ ಕ್ಷೀರಾಭಿಷೇಕ ಮಾಡಬೇಕು. 3. ನಾಗರ ಪಂಚಮಿಯ ದಿನದಂದು ಎಣ್ಣೆಯಲ್ಲಿ ಕರಿದ ತಿಂಡಿ ಮಾಡಬಾರದು. ಒಗ್ಗರಣೆ ಸಹ ಕೊಡಬಾರದು. 4. ಹಬೆಯಲ್ಲಿ ಬೇಯಿಸಿದ ತಿಂಡಿಗಳನ್ನು ಮಾಡಿ ದೇವರಿಗೆ ಅರ್ಪಿಸಿದರೆ ಮತ್ತು ಸಿಹಿ ತಿಂಡಿಗಳನ್ನು ಮಾಡಿ ದೇವರಿಗೆ ಅರ್ಪಿಸಿದರೆ ಶ್ರೇಷ್ಠ. 5. ನಾಗರ ಪಂಚಮಿಯ ಹಬ್ಬದ ಅಡುಗೆಯಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಕಡ್ಡಾಯವಾಗಿ ಉಪಯೋಗಿಸಬಾರದು. ತಮಗೆಲ್ಲರಿಗೂ ಶ್ರೀ ನಾಗದೇವತೆ ನಿಮಗೆಲ್ಲರಿಗೂ ಒಳಿತನ್ನು ಮಾಡಲಿ. ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು.